ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ RCB ತಂಡದ ಬಲಿಷ್ಠ ಪ್ಲೇಯಿಂಗ್ 11 ಯಾವ ಥರ ಇದೆ, ಹಾಗೆ ಯಾವ್ಯಾವ ಪ್ಲೇಯರ್ಗಳು ಹೊಸ ಪ್ಲೇಯರ್ಗಳು ಎಂಟ್ರಿ ಕೊಟ್ಟಿದ್ದಾರೆ, ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ RCB ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ನಮ್ಮ ಬಲಿಷ್ಠ ಪ್ಲೇಯಿಂಗ್ 11 ನೋಡೋದಾದರೆ ವಿರಾಟ್ ಕೊಹ್ಲಿ ಅವರು ಇರ್ತಾರೆ, ಹಾಗೆ ಫಿಲ್ ಸಾಲ್ಟ್ ಅವರು ಇರ್ತಾರೆ ಓಪನರ್ ಆಗಿ. ಅದಾದಮೇಲೆ ನೋಡೋದಾದರೆ ರಜತ್ ಪಟ್ಟಿದಾರ್ ಕ್ಯಾಪ್ಟನ್ಸಿ ಅವರು ಕೂಡ ಇರ್ತಾರೆ. ನೆಕ್ಸ್ಟ್ ನೋಡೋದಾದರೆ ಟೀಮ್ ಡೇವಿಡ್ ಅವರು ಕೂಡ ಪ್ಲೇಯಿಂಗ್ 11 ಇರ್ತಾರೆ. ನೆಕ್ಸ್ಟ್ ಜಯಸ್ ಹಜಲ್ವುಡ್ ಬಾಲಿಂಗಲ್ಲಿ, ಹಾಗೆ ಭುವನೇಶ್ವರ್ ಕುಮಾರ್ ಅವರಾಗಿರ್ಬೋದು. ಇದೇದು ಕಳೆದ ಸೀಸನಲ್ಲಿ ಏನು ಪ್ಲೇಯಿಂಗ್ 11 ಇತ್ತು ಅದೇ ರೀತಿ ರಿಪ್ಲೇಸ್ಮೆಂಟ್ ಆಗಿ ಹೊಸ ಪ್ಲೇಯರ್ ಆಗಿರ್ತಕ್ಕಂಥ ವೆಂಕಟೇಶ್ ಅಯ್ಯರ್ ಅವ್ರನ್ನ ಸ್ವಲ್ಪ 2 ಮ್ಯಾಚ್ಗಳಿಗೆ ಇಲ್ಲಾಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊಳ್ಬೋದು. ಅದು ಬಿಟ್ಟರೆ ಪ್ಲೇಯಿಂಗ್ 11ನಲ್ಲಿ ಅಷ್ಟೊಂದು ಏನೂ ಚೇಂಜಸ್ ಆಗಲ್ಲ ಅಂತಲೇ ಹೇಳ್ಬೋದು. ಯಶ್ ದಯಾಳ್ ಅವರು ಕೂಡ ಬಂದಿದ್ದಾರೆ, ಹಾಗೆ ರೋಮನ್ ಸೆಪಾಡಿಯೋ ಅವರು ಕೂಡ ಯಾವ ಥರ ಬೆಂಕಿ ಬೌಲಿಂಗ್ ಮಾಡ್ತಾರೆ ಅದನ್ನು ಕೂಡ ನೋಡಿದ್ದಾರೆ. ಅವರು ಕೂಡ ಪ್ಲೇಯಿಂಗ್ 11ನಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು. ನೋಡೋಣ, ಇನ್ನೂ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿಲ್ಲ ಯಾವ ಪ್ಲೇಯರ್ಗಳು ಎಂಟ್ರಿ ಕೊಡ್ತಾರೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.